ಎಚ್ಡಿಕೆಯನ್ನೇ ಜೈಲಿಗಟ್ಟಲು ಸ್ಕೆಚ್. 8 ವರ್ಷದ ಸೇಡಿಗೆ ಫೋನ್ ಟ್ಯಾಪಿಂಗ್ ಬ್ರಹ್ಮಾಸ್ತ್ರ. GB ಡೇಟಾ, 185 ಮೊಬೈಲ್ ನಂಬರ್, 6,000 ಫೋನ್ ಕದ್ದಾಲಿಕೆ ಆಗಿದ್ದು ನಿಜಾನ? ಏನಿದು ಎಚ್ಡಿಕೆ ವರ್ಸಸ್ ಬಿಎಸ್ವೈ ನಡುವಿನ ರಣಯುದ್ಧ? ಎಂಥ ಬದ್ಧ ವೈರತ್ವಾರಿ ಇವರದ್ದು. ರಾಜ್ಯ ರಾಜಕೀಯದಲ್ಲೀಗ ಬಿಎಸ್ವೈ ಮತ್ತು ಎಚ್ಡಿಕೆ ನಡುವಿನ ವೈರತ್ವವೇ ಸದ್ದು ಮಾಡುತ್ತಿದೆ. ಬಿಎಸ್ವೈ ಎಚ್ಡಿಕೆಯನ್ನ ಬಿಡೋದೇ ಇಲ್ಲ, ಕೆಟ್ಟಾಗೆ ಕೆಡುವುದು ಗ್ಯಾರಂಟಿ ಅಂತಾನೆ ಜನ ಮಾತಾಡಿಕೊಳ್ಳುತ್ತಿದ್ದಾರೆ. ಜೆಡಿಎಸ್ ಕೋಟೆಯನ್ನೇ ಕುಟ್ಟಿ ಕೆಡವಿ ಕೋಟೆ ವೀರನಿಗೆ ಮಣ್ಣು ಮುಕ್ಕಿಸಿದ ಬಿಎಸ್ವೈ ಈಗ 8 ವರ್ಷದ ಹಿಂದಿನ ಆ ಸೇಡು ತೀರಿಸಿಕೊಳ್ಳಲು ಬುಸುಗುಡುತ್ತಿದ್ದಾರೆ. ಯಡಿಯೂರಪ್ಪನವರ ಹೃದಯದಲ್ಲಿ ಅಗ್ನಿ ಪರ್ವತವೇ ಕುದೀತಾ ಇದೆ. ಸೇಡಿಗೆ ಸೇಡು, ಮುಯ್ಯಿಗೆ ಮುಯ್ಯಿ, ಬೇಕೇ ಬೇಕು ಅಂತ ಮನಸ್ಸು ಹೇಳ್ತಾ ಇದೆ. ಇದಕ್ಕೆಲ್ಲ ಕಾರಣ ಗತಕಾಲದಲ್ಲಿ ಎಚ್ಡಿಕೆ ಕೊಟ್ಟ ಏಟು. 8 ವರ್ಷಗಳ ಹಿಂದೆ ಯಡಿಯೂರಪ್ಪಗೆ ಕುಮಾರಸ್ವಾಮಿ ಕೊಟ್ಟ ಹೊಡೆತ. ಆ ಹೊಡೆತಕ್ಕೆ ನಲುಗಿದ ಬಿಎಸ್ವೈ ಅವತ್ತಿನಿಂದ ಇವತ್ತಿನವರೆಗೂ ಕೊತ್ತ ಅಂತ ಕುದೀತಾನೆ ಇದೆ. ಆಯ್ತು, 8 ವರ್ಷಗಳ ಹಿಂದೆ ಎಚ್ಡಿಕೆ ಕೊಟ್ಟ ಏಟಿಗೆ ತಿರುಗೇಟು ಕೊಡೋ ಟೈಮ್ ಬಂದಾಯ್ತು. ರಾಷ್ಟ್ರ ಮಟ್ಟದಲ್ಲಿ ಬಿಎಸ್ವೈ ಶಕ್ತಿಯನ್ನೇ ಕುಂದಿಸುವುದಕ್ಕೆ ನೋಡಿದ್ದ ಕುಮಾರಣ್ಣನ ಗರ್ವಭಂಗ ಮಾಡೋಕೆ ಮುಹೂರ್ತ ಫಿಕ್ಸ್ ಆಯ್ತು. ಇಷ್ಟು ದಿನ ಕಾದಿದ್ದಕ್ಕೂ ಬಿಎಸ್ವೈ ಕೈಗೆ ಅತಿ ದೊಡ್ಡ ಬ್ರಹ್ಮಾಸ್ತ್ರವೂ ಸಿಕ್ಕಾಯ್ತು. ಆ ಬ್ರಹ್ಮಾಸ್ತ್ರವೇ ಫೋನ್ ಟ್ಯಾಪಿಂಗ್. ಫೋನ್ ಟ್ಯಾಪಿಂಗ್ ಎಚ್ಡಿಕೆ ಕುತ್ತಿಗೆಗೆ ಕುಣಿಕೆಯಾಗುವ ಎಲ್ಲ ಸಾಧ್ಯತೆಗಳು ಗೋಚರಿಸ್ತಾ ಇವೆ. ಇಷ್ಟು ದಿನ ಬಿಎಸ್ವೈರನ್ನ ಬಿಡದೆ ಕಾಡಿದ್ದ ಕುಮಾರಸ್ವಾಮಿಗೆ ಬಿಎಸ್ವೈ ಸರಿಯಾದ ಗುನ್ನ ಇಡೋಕೆ ರೆಡಿಯಾಗ್ತಿದ್ದಾರೆ. 8 ವರ್ಷದ ಹಿಂದೆ ಬಿಎಸ್ವೈರನ್ನ ಜೈಲಿಗಟ್ಟಿದ ಗೌಡರ ಮಗ ಈಗ ಸರಿಯಾಗಿ ಬಿಎಸ್ವೈ ಕೈಗೆ ತಗಲಾಕೊಂಡಿದ್ದಾರೆ. ಅಸಲಿ ಆಟ ಈಗ ಶುರುವಾಗಿದೆ ನೋಡಿ. 8 ವರ್ಷದ ಹಿಂದೆ ನಡೆದಿತ್ತು ರಣಯುದ್ಧ. ಬಿಎಸ್ವೈರನ್ನೇ ಜೈಲಿಗಟ್ಟಿದ್ರು ಕುಮಾರಣ್ಣ. ಎಚ್ಡಿಕೆಯನ್ನ ಜೈಲಿಗೆ ಕಳಿಸ್ತಾರ ಬಿಎಸ್ವೈ? ಎಸ್, 8 ವರ್ಷದ ಹಿಂದಿನ ರಣಯುದ್ಧದಿಂದ ಕುದೀತಾ ಇದ್ದ ಬಿಎಸ್ವೈಗೆ ಈಗ ಭಾರಿ ದೊಡ್ಡ ಬ್ರಹ್ಮಾಸ್ತ್ರ ಸಿಕ್ಕಿದೆ. 2011ರಲ್ಲಿ ಬಿಎಸ್ವೈರನ್ನೇ ಜೈಲಿಗಟ್ಟಿದ ಎಚ್ಡಿಕೆಯನ್ನ ಕಂಬಿ ಹಿಂದೆ ತಳ್ಳೋಕೆ ಯಡಿಯೂರಪ್ಪ ಬಲೆ ಹಣಿತಾ ಇದ್ದಾರೆ. ಅದಕ್ಕೊಂದು ಬ್ರಹ್ಮಾಸ್ತ್ರವೂ ಸಿಕ್ಕಿದ್ದು ಅದನ್ನೇ ಪ್ರಯೋಗಿಸಿ ಎಚ್ಡಿಕೆಯನ್ನ ಹಣಿಯೋ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿ ಕಾಣುತ್ತಿವೆ. Good morning, sir. Good morning, sir. Good morning, sir. Very good morning. Sorry for I was just sitting on the chair and dozed off. So I'm in the AICC, sir. Madam has come to AICC after a very long time. I'm finishing up from here, sir. I'm wrapping up. I'll call you in the next 10 minutes, sir. मैं एक डीजी का एक मीटिंग में जाके जी 12 shall I call you at 12:30? Done, sir. I will be done in the next 10 minutes, sir. You call me, sir. I'll be free, sir. Madam actually बहुत दिन के बाद मतलब सब बरसों बाद AICC आई थी, sir. अच्छा for a meeting. So she had a meeting of all the office bearers. Senior madam senior.
ಫೋನ್ ಟ್ಯಾಪಿಂಗ್ ಪ್ರಕರಣ ಈಗ ಎಲ್ಲಾ ಕಡೆ ಭಾರಿ ದೊಡ್ಡ ಸಂಚಲನ ಮೂಡಿಸುತ್ತಿದೆ. ರಾಜ್ಯ ರಾಜಕೀಯದಲ್ಲಿ ಪ್ರಳಯ ಸೃಷ್ಟಿ ಮಾಡುತ್ತಿದೆ. 185 ಫೋನ್ಗಳನ್ನ ಟ್ಯಾಪ್ ಮಾಡಲಾಗಿದ್ದು, ಇದೆಲ್ಲದರ ಹಿಂದೆ ಎಚ್.ಡಿ. ಕುಮಾರಸ್ವಾಮಿನೇ ಇದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಿವೆ. ಇದೇ ಫೋನ್ ಟ್ಯಾಪಿಂಗ್ ಬ್ರಹ್ಮಾಸ್ತ್ರವನ್ನ ಮುಂದಿಟ್ಕೊಂಡು ಎಚ್.ಡಿ.ಕೆಯನ್ನ ಮಕಾಡೆ ಮಲಗಿಸುವ ಪ್ಲಾನ್ ಮಾಡುತ್ತಿದ್ದಾರೆ ಬಿಎಸ್ವೈ. ಪ್ರಕರಣ ಬಹಳಷ್ಟು ಇದು ಚರ್ಚೆಗೀಡಾಗ್ತಾ ಇದೆ. ನಿಮ್ಮ ಫೋನು ಸೇರಿದಂತೆ ರಾಜ್ಯದ ಸುಮಾರು 300ಕ್ಕೂ ಹೆಚ್ಚು ಪ್ರಮುಖರ ಫೋನ್ ಕದ್ದಾಲಿಕೆ ಆಗಿದೆ ಅನ್ನೋದು ಈಗಾಗಲೇ ಸಾಬೀತಾಗ್ತಾ ಇದೆ. ಸೊ ಅದ್ರ ಬಗ್ಗೆ ಏನಾದ್ರು ತನಿಖೆ ಮಾಡಿಸ್ತೀರಾ ಏನು? ಅದೆಲ್ಲವನ್ನ ನಾನು ಗಮನಿಸ್ತಾ ಇದ್ದೇನೆ. ನಾನು ನಮ್ಮ ಮುಖ್ಯ ಕಾರ್ಯದರ್ಶಿಗಳ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮದ ಬಗ್ಗೆ ಯೋಚನೆಯನ್ನು ಮಾಡ್ತೇವೆ. ಅದೆಲ್ಲವನ್ನ ನಾನು ಗಮನಿಸ್ತಾ ಇದ್ದೇನೆ. ನಾನು ನಮ್ಮ ಮುಖ್ಯ ಕಾರ್ಯದರ್ಶಿಗಳ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮದ ಬಗ್ಗೆ ಯೋಚನೆಯನ್ನು ಮಾಡ್ತೇವೆ. ಫೋನ್ ಕದ್ದಾಲಿಕೆ ಪ್ರಕರಣ ನಿಜಕ್ಕೂ ಅತಿ ದೊಡ್ಡ ಅಪರಾಧ. ಇದೇ ತೂಗುಗತ್ತಿ ಈಗ ಎಚ್.ಡಿ.ಕೆ ನೆತ್ತಿ ಮೇಲೆ ನೇತಾಡುತ್ತಿದೆ. ಎಚ್.ಡಿ.ಕೆ ಸಿಎಂ ಆಗಿದ್ದಾಗ, ದೋಸ್ತಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಬಿಎಸ್ ಯಡಿಯೂರಪ್ಪನವರ ಫೋನು ಸೇರಿದಂತೆ ಬಿಜೆಪಿಯ ಪ್ರಮುಖ ನಾಯಕರ ಫೋನ್ಗಳು ಟ್ಯಾಪ್ ಆಗಿವೆ ಅಂತ ಹೇಳಲಾಗ್ತಿದೆ. ಪೊಲೀಸಿನ ಇನ್ಸ್ಪೆಕ್ಟರ್ಗಳೇ ಒಪ್ಕೊಂಡಿದ್ದಾರೆ. ಯಾರು ಫೋನ್ ಟ್ಯಾಪಿಂಗ್ ಮಾಡಿದ್ದಾರೆ ಅವರೇ ಒಪ್ಕೊಂಡಿದ್ದಾರೆ ಟ್ಯಾಪಿಂಗ್ ಮಾಡಿರೋದು ನಿಜ ಅಂತೇಳಿ. ಹಲವಾರು ನಾನು ಅವತ್ತು ಸಿದ್ದರಾಮಯ್ಯನವರ ಹೆಸರನ್ನು ಹೇಳಿದ್ದೆ, ನಿಮ್ಮದು ಟ್ಯಾಪ್ ಆಗಿದೆ, ನೀವು ಸಮನ್ವಯ ಸಮಿತಿ ಅಧ್ಯಕ್ಷರಾಗಿದ್ದರು, ನಿಮ್ಮದು ಟ್ಯಾಪ್ ಆಗಿದೆ ಅನ್ನೋ ಮಾತನ್ನು ಹೇಳಿದ್ದೆ. ಫೋನ್ಗಳನ್ನು ಟ್ಯಾಪ್ ಮಾಡಿರುವಂಥದ್ದು ಜಗಜ್ಜಾಹೀರಾತಾಗಿದೆ. ಇದು ದೊಡ್ಡ ಅಫೆನ್ಸು, ಕ್ರಿಮಿನಲ್ ಅಫೆನ್ಸ್. ಇದು ಮಾಡುವಂಥವ್ರಿಗೆ ದೊಡ್ಡ ಶಿಕ್ಷೆ ಆಗುವಂಥದ್ದಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಮುಖ್ಯಮಂತ್ರಿಗಳು ಕೂಡ ಅದರ ಬಗ್ಗೆ ಗಮನ ಹರಿಸ್ತಾರೆ. ನಾವು ಕೂಡ ಅವ್ರನ್ನ ವಿನಂತಿ ಮಾಡ್ತೀರಿ. ಏನಾನ ಸರ್ಕಾರ ಇದ್ದರೆ ಸರ್ಕಾರನೇ ಹೊರಟೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಇವತ್ತು ಆ ಸರ್ಕಾರ ಇಲ್ಲ. ಇದ್ದಿದ್ರೆ ಆ ಸರ್ಕಾರನೇ ಮುಳುಗೋಗ್ತಾ ಇತ್ತು. ಬರೀ ಬಿಜೆಪಿ ನಾಯಕರ ಫೋನ್ ಅಷ್ಟೇ ಅಲ್ಲ, ದೋಸ್ತಿ ಸರ್ಕಾರದ ಭಾಗವಾಗಿದ್ದ ಸಿದ್ದರಾಮಯ್ಯನವರ ಫೋನನ್ನೂ ಬಿಟ್ಟಿಲ್ಲ. ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಇವರ ಆಪ್ತರ ಎಲ್ಲಾ ಫೋನ್ಗಳನ್ನು ಕದ್ದಾಲಿಕೆ ಮಾಡಲಾಗಿದ್ದಂತೆ. ಸಿದ್ದು ಆಪ್ತ ಶಾಸಕರು, ಸಚಿವರು, ಆಪ್ತ ಸಹಾಯಕರು ಎಲ್ಲರ ಫೋನ್ಗಳು ಟ್ಯಾಪ್ ಆಗಿವೆ ಅನ್ನೋ ಆರೋಪಗಳಿವೆ. ಇಂಥ ಕೆಲಸ ಕಾರ್ಯಗಳನ್ನು ಯಾರು ಆಡಳಿತ ಮಾಡೋರು ಮಾಡಬಾರ್ದು. ಎಲ್ಲರ ರಕ್ಷಣೆಗಿರಬೇಕಾದವರೇ ಎಲ್ಲರ ಫೋನ್ ಕದ್ದಾಲಿಕೆ ಮಾಡುವಂಥದ್ದು, ಎಲ್ಲರ ಮೇಲೆ ನಿಗಾ ಇಡಿಸುವಂಥದ್ದು, ಪೊಲೀಸ್ ವತಿಯಿಂದ ಒಂದು ರೀತಿಯಲ್ಲಿ ಥ್ರೆಟನಿಂಗ್ ಮಾಡುವಂಥದ್ದು, ಇದೆಲ್ಲ ಅತ್ಯಂತ ಸೂಕ್ತವಾದಂತಲ್ಲ. ಇದು ಅತ್ಯಂತ ದೊಡ್ಡ ಕ್ರಿಮಿನಲ್ ಅಫೆನ್ಸ್. ಇದರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಮತ್ತು ಯಾರು ತಪ್ಪಿತಸ್ಥರಿದ್ದಲ್ಲಿ ಎಷ್ಟೇ ದೊಡ್ಡವರಾಗಲಿ ಅವರ ಮೇಲೆ ಕಾರ್ಯಾಚರಣೆ ಆಗಬೇಕು ಅಂತ ಹೇಳುವಂಥದ್ದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಇನ್ನು ಜೆಡಿಎಸ್ನ ಕೆಲ ನಾಯಕರನ್ನೇ ಎಚ್.ಡಿ.ಕೆ ಅನುಮಾನದ ಕಣ್ಣಿಂದ ನೋಡ್ತಾ ಇತ್ತು. ಎಚ್. ವಿಶ್ವನಾಥ್, ಜಿ.ಟಿ. ದೇವೇಗೌಡ ಸೇರಿದಂತೆ ಹಲವರ ಫೋನ್ಗಳನ್ನು ಕದ್ದಾಲಿಕೆ ಮಾಡಲಾಗಿತ್ತು. ಹೀಗೆ 3 ಪಕ್ಷದ ಒಟ್ಟು 185 ಫೋನ್ಗಳನ್ನ ಎಚ್.ಡಿ.ಕೆ ಅವಧಿಯಲ್ಲಿ ಕದ್ದಾಲಿಕೆ ಮಾಡಲಾಗಿದೆ ಅನ್ನೋ ಆರೋಪವಿದೆ. ಮತ್ತು ಇದಕ್ಕೆಲ್ಲ ಎಚ್.ಡಿ.ಕೆನೇ ಆಜ್ಞೆ ಮಾಡಿದ್ರು ಅನ್ನೋ ಗುಮಾನಿನೂ ಇದೆ. ಇದೇ ನೋಡಿ ಈಗ ಎಚ್.ಡಿ.ಕೆ ಬುಡವನ್ನೇ ಸುಡ್ತಾ ಇರೋದು. ಒಂದು ಪೆನ್ ಡ್ರೈವ್, 34 GB ಡೇಟಾ, 185 ಫೋನ್, 6,000 ಖಾಸಗಿ ರಹಸ್ಯ. ಆ ರಹಸ್ಯ ಲೀಕ್ ಆದ್ರೆ ರಾಜಕೀಯ ಪ್ರಳಯ. ಎಸ್, ಕದ್ದಾಲಿಸಿರೋ ಫೋನ್ಗಳಲ್ಲಿ ತುಂಬಾನೇ ಖಾಸಗಿ ಸಂಭಾಷಣೆಗಳು ರೆಕಾರ್ಡ್ ಆಗಿವೆ ಅಂತ ಸುದ್ದಿ ಇದೆ. ಪ್ರೇಮದ ಹಕ್ಕಿಗಳು ಚೀವ್ ಚೀವ್ ಅಂದಿದ್ದೂ ಇದೆ. ಕುರಿ ಕಾಯ್ತಿದ್ದೋರು ಟುರ್ ಬ್ಯಾ ಅಂದಿದ್ದೂ ಇದೆ. ಹಾಲಿಗೆ ನಿಂಬೆ ಹುಳಿ ಹಿಂಡಿದ್ದೂ ಇದೆ. ಇಂಥ ಖಾಸಗಿ ರಹಸ್ಯಗಳು ಲೀಕ್ ಆದ್ರೆ ರಾಜಕೀಯ ಪ್ರಳಯ ಆಗೋದು ಗ್ಯಾರಂಟಿ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 185 ಫೋನ್ಗಳನ್ನು ಕದ್ದಾಲಿಕೆ ಮಾಡಲಾಗಿದ್ದು 6,000 ಖಾಸಗಿ ಸಂಭಾಷಣೆಗಳು ರೆಕಾರ್ಡ್ ಆಗಿವೆ ಅಂತ ಹೇಳಲಾಗ್ತಿದೆ. ಆ ಎಲ್ಲ ಡೇಟಾಗಳನ್ನು ಒಂದು ಪೆನ್ ಡ್ರೈವ್ಗೆ ಹಾಕೊಂಡು ಸೀಕ್ರೆಟ್ ಆಗಿ ಸೇವ್ ಮಾಡಲಾಗಿದೆಯಂತೆ. ಒಟ್ಟು 34 GB ಆಡಿಯೋ ರಹಸ್ಯ ಎಚ್.ಡಿ.ಕೆ ಹತ್ರ ಇದೆ ಅನ್ನೋದು ಹಲವರ ಆರೋಪ.
ಆ ಆಡಿಯೋ ಲೀಕ್ ಆದ್ರೆ ರಾಜಕೀಯ ಸುನಾಮಿ, ರಾಜಕೀಯ ಪ್ರಳಯ ಎಲ್ಲಾನೂ ಆಗುತ್ತಂತೆ. ಆದ್ರೆ ಆ ಪ್ರಳಯ ಸೃಷ್ಟಿ ಮಾಡಬೇಕು ಅಂತಿರೋ HDK ಬುಡದಲ್ಲೇ ಈಗ ಭೂಕಂಪನ ಆಗ್ತಿದೆ. ಫೋನ್ ಟ್ಯಾಪಿಂಗ್ ರಹಸ್ಯ ಸ್ಫೋಟವಾಗ್ತಿದ್ದಂತೆ HDKಗೆ ಟೆನ್ಷನ್ ಶುರುವಾಗಿದೆ. ಯಾಕಂದ್ರೆ ಫೋನ್ ಕದ್ದಾಲಿಕೆ ಮಾಡೋದು ಅಪರಾಧ ಆಗಿರೋದ್ರಿಂದ ಎಲ್ಲಿ ಜೈಲಿಗೆ ಹೋಗ್ಬೇಕಾಗುತ್ತೋ ಅಂತ ಕುಮಾರಣ್ಣ ಬೆಚ್ಚಿ ಬೀಳುತ್ತಿದ್ದಾರಂತೆ. ಇನ್ನು 8 ವರ್ಷದ ಹಿಂದೆ BSY ರನ್ನೇ ಜೈಲಿಗೆ ಕಳಿಸಿದ್ರು HDK. ಡಿನೋಟಿಫಿಕೇಶನ್ ಕೇಸಲ್ಲಿ BSY ರನ್ನ ಕಂಟಕವಾಗಿ ಕಾಡಿದ್ದ HDKಗೆ ಈಗ ಫೋನ್ ಟ್ಯಾಪಿಂಗ್ ಬ್ರಹ್ಮಾಸ್ತ್ರವೇ ಉರುಳಾಗೋ ಸಾಧ್ಯತೆ ಇದೆ. ಇದೇ ಫೋನ್ ಟ್ಯಾಪಿಂಗ್ ಅಸ್ತ್ರವನ್ನ ಮುಂದಿಟ್ಕೊಂಡು HDKಯನ್ನೇ ಜೈಲಿಗಟ್ಟೋಕೆ ರಣತಂತ್ರವನ್ನ ಹೆಣಿತಾ ಇದ್ದಾರೆ BSY. ಬ್ರೇಕ್ ಮಾಡಿದ ಫೋನ್ ಕದ್ದಾಲಿಕೆ ಪ್ರಕರಣ ಈಗ ಇಡೀ ದೇಶಾದ್ಯಂತ ಸದ್ದು ಮಾಡ್ತಿದೆ. ಯಾರನ್ನ ಕಟ್ಟಿ ಹಾಕಬೇಕು ಅಂತ HDK ರಣತಂತ್ರ ಹೂಡಿದ್ರು ಅವರೇ ಈಗ HDKಯನ್ನ ಕಟ್ಟಿ ಹಾಕೋಕೆ ಅಣಿಯಾಗ್ತಿದ್ದಾರೆ. ಯಾವ ಆಡಿಯೋ ಅಸ್ತ್ರದಿಂದ ವಿರೋಧಿಗಳನ್ನ ಮಣ್ಣು ಮುಕ್ಕಿಸಬಹುದು ಅಂತ HDK ಅನ್ಕೊಂಡಿದ್ರೋ ಅದೇ ಆಡಿಯೋ ಅಸ್ತ್ರ ಉರುಳಾಗಿ ಸುತ್ತಕೊಳ್ತಿದೆ. ಹಾಗಿದ್ರೆ HDKಗೆ ಆಡಿಯೋ ಕುಣಿಕೆ ಗಟ್ಟಿಯಾಯ್ತಾ? BSY ಹೆಣಿದಿರೋ ಆ ಬಲೆ ಹೇಗಿದೆ ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ಕಳ್ಳಗಿವಿ ಪಾರ್ಟ್ 1, 2, 3, 4 ನ್ಯೂಸ್ 18 ಮಹಾಸ್ಫೋಟಕ ಸುದ್ದಿ. ನೀವು ನೋಡ್ತಾ ಇದ್ದೀರಾ ಮಹಾಸ್ಫೋಟಕ ಸುದ್ದಿ. ಆಡಿಯೋದಲ್ಲಿನ ದೊಡ್ಡವರ ಹೆಸರು ಕೇಳಿದ್ರೆ ನೀವು ಕೂಡ ಬೆಚ್ಚಿ ಬೀಳ್ತೀರಾ. ಪಾರ್ಟ್ 1 कमिश्नर ऑडियो नामे ब्रेक ಮಾಡಿದ್ರು. उसको पॉजिटिव करना ही अपना हाथ लेना ही है बिकॉज सब कुछ उनके हाथ में जा रहा है. सर फिजिकली उन्होंने थम्स दिखाया, कमिश्नर ऑफ पुलिस बनाऊंगा इनको. ಪಾರ್ಟ್ 2 ಕದ್ದಾಲಿಕೆ ಹಿಂದೆ IPS ನಾವೇ ಬ್ರೇಕ್ ಮಾಡಿತ್ತು. ಭಾಸ್ಕರ್ ಅವರ ರಿಯಾಕ್ಷನ್, ನನ್ನ ಫೋನ್ ಕದ್ದಾಲಿಕೆಯಾಗಿದೆ. ಪಾರ್ಟ್ 3 ರಾಜಕಾರಣಿಗಳ ಫೋನ್ ಟ್ಯಾಪ್ ನಾವೇ ಬ್ರೇಕ್ ಮಾಡಿತ್ತು. ಪಾರ್ಟ್ 4 ಸರ್ಕಾರವನ್ನ ಎಚ್ಚರಿಸಿದ್ದು ನಾವೇ ಬ್ರೇಕ್ ಮಾಡಿತ್ತು. ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ, ಈ ಕಡೆ ಇನ್ಕ್ಲೂಡಿಂಗ್ BS ಯಡಿಯೂರಪ್ಪನವರು ಅವರು ಎಲ್ಲರ ಫೋನ್ ಟ್ಯಾಪ್ ಮಾಡಿ ಯಶ್ ಮತ್ತು ದರ್ಶನ್ ರವರ ಪರ್ಸನಲ್ ನಂಬರ್ ಗಳನ್ನ ಟ್ಯಾಪ್ ಮಾಡಲಾಗಿತ್ತು ಅಂತ ಹೇಳಲಾಗ್ತದೆ. ನ್ಯೂಸ್ 18 ಬ್ರೇಕ್ ಮಾಡುತ್ತೆ, ಬೇರೆಯವರು ಫಾಲೋ ಮಾಡ್ತಾರೆ. ಪಕ್ಕ ಸುದ್ದಿ ಅಂದ್ರೆ ಇಷ್ಟೇ. ಇಲ್ಲಿ ಶತ್ರುಗಳು ಮಿತ್ರರಾಗ್ತಾರೆ, ಮಿತ್ರರು ಶತ್ರುಗಳಾಗ್ತಾರೆ. ಆದ್ರೆ HDK ಮತ್ತು BSY ಮಾತ್ರ ದ್ವೇಷದ ಬೆಂಕಿ ಕಾರ್ತಾನೆ ಇದ್ದಾರೆ. ಅದಕ್ಕೆ ಕಾರಣ ಇಲ್ಲ ಅಂತೇನಿಲ್ಲ. 2007ರಲ್ಲಿ BSY ರನ್ನ CM ಆಗುವುದನ್ನ HDK ತಪ್ಪಿಸಿದ್ರು. ಅಧಿಕಾರ ಕೊಡದೆ BSYಗೆ ಮೋಸ ಮಾಡಿದ್ರು. ಹಿಂಗಾಗಿ ಬಿಜೆಪಿಯ ಈ ಹುಲಿ HDK ಭೇಟಿಗೆ ಕಾಯ್ತಾನೆ ಇತ್ತು. ಬರೀ ಅಧಿಕಾರ ಕಿತ್ಕೊಂಡಿದ್ದಷ್ಟೇ ಅಲ್ಲ, 2011ರಲ್ಲಿ ಡಿನೋಟಿಫಿಕೇಶನ್ ಕೇಸಲ್ಲಿ BSY ಜೈಲಿಗೂ ಹೋಗಬೇಕಾಯ್ತು. ಇದೆಲ್ಲದರ ಹಿಂದೆ ಇದ್ದಿದ್ದು HDK ಅನ್ನೋ ಮಾಸ್ಟರ್ ಮೈಂಡೇ. ಇಷ್ಟು ವರ್ಷ BSY ವಿರುದ್ಧ ಹಲ್ಲು ಕಡಿತಾನೆ ಬಂದಿದ್ರು HDK. ಆದ್ರೀಗ HDK ಬುಡಕ್ಕೆ ಬಾಂಬಿಡೋ ಟೈಮ್ ಬಂದಿದೆ. ಆ ಬಾಂಬೆ ಫೋನ್ ಟ್ಯಾಪಿಂಗ್ ಅನ್ನೋ ಬ್ರಹ್ಮಾಸ್ತ್ರ. ಕಮಿಷನರ್ ಭಾಸ್ಕರರಾವ್ ಮತ್ತು ಪವರ್ ಬ್ರೋಕರ್ ನಡುವೆ ನಡೆದಿದೆ ಎನ್ನಲಾದ ಆಡಿಯೋ ಒಂದು ಸೀಕ್ರೆಟ್ ಆಗಿ ಲೀಕ್ ಆಗಿತ್ತು. ಅದನ್ನ ನ್ಯೂಸ್ 18 ಕನ್ನಡ ಬ್ರೇಕ್ ಮಾಡಿತ್ತು. ಯಾವಾಗ ಆ ಆಡಿಯೋ ಸುನಾಮಿಯಂತೆ ಅಪ್ಪಳಿಸಿತೋ ರಾಜಕೀಯ ಲೋಕದಲ್ಲಿ ಭೂಕಂಪನ ಸೃಷ್ಟಿಯಾಯಿತು. ಈ ಸಂಬಂಧ ತನಿಖೆ ನಡೆಸಿದಾಗಲೇ ನೋಡಿ ಗೊತ್ತಾಗಿದ್ದು ಫೋನ್ ಕದ್ದಾಲಿಕೆ ಆಗಿದೆ ಅಂತ ಗೊತ್ತಾಗಿದ್ದು. मैंने कहा कि प्रियंका जी को मेरे पास भी है सर, प्रियंका जी से भी मिलने का टाइम मैंने ले लिया है नेक्स्ट वीक. ठीक है. तो ಆರಂಭದಲ್ಲಿ ಬರೀ ಕಮಿಷನರ್ ಭಾಸ್ಕರರಾವ್ ಅವರ ಫೋನ್ ಅಷ್ಟೇ ಕದ್ದಾಲಿಕೆ ಆಗಿರಬಹುದು ಅಂತ ಅಂದ್ಕೊಂಡಿದ್ರು. ಆದ್ರೆ
ತನಿಖೆಯ ಆಳಕ್ಕೆ ಇಳಿದಾಗ ಇದು ಅತಿ ದೊಡ್ಡ ಪ್ರಕರಣ ಅಂತ ಗೊತ್ತಾಗಿತ್ತು. ಟ್ಯಾಪಿಂಗ್ ಆಗಿರೋದು ಬರೀ ಕಮಿಷನರ್ ಒಬ್ಬರ ಫೋನ್ ಅಲ್ಲ, ಮಾಜಿ ಸಿಎಂ ಸಿದ್ದರಾಮಯ್ಯ, ಬಿಎಸ್ ಯಡಿಯೂರಪ್ಪ ಸೇರಿದಂತೆ 185 ಜನರ ಫೋನ್ಗಳು ಟ್ಯಾಪ್ ಆಗಿವೆ ಅನ್ನೋ ರಹಸ್ಯ ಹೊರಬಿದ್ದಿದ್ದು. ನಾನು ಜೆಡಿಎಸ್ ರಾಜ್ಯಾಧ್ಯಕ್ಷನಾಗಿದ್ದವನು. ಜೆಡಿಎಸ್ ರಾಜ್ಯಾಧ್ಯಕ್ಷನ ಟೆಲಿಫೋನ್ ಅನ್ನ ಜೆಡಿಎಸ್ ಮುಖ್ಯಮಂತ್ರಿಯೇ ಕದ್ದಾಲಿಸ್ತಾರೆ ಅಂತ ಅಂದ್ರೆ ವಾಟ್ ಡಸ್ ಇಟ್ ಮೀನ್? ಆರಂಭಿಕ ತನಿಖೆಯಲ್ಲಿ ಫೋನ್ ಟ್ಯಾಪಿಂಗ್ ಆಗಿರೋದ್ರ ಬಗ್ಗೆ ಗೊತ್ತಾಗಿದೆ. ಫೋನ್ ಟ್ಯಾಪ್ ಮಾಡಿದ ಇನ್ಸ್ಪೆಕ್ಟರ್ ದರ್ಜೆಯ ಅಧಿಕಾರಿನೇ ತನಿಖಾಧಿಕಾರಿಗಳ ಮುಂದೆ ತಪ್ಪೊಪ್ಪಿಕೊಂಡಿದ್ದು ಅಪ್ರೂವರ್ ಆಗಿದ್ದಾನೆ. ಆತ ಬಾಯ್ಬಿಟ್ಟ ರಹಸ್ಯ ಕೇಳಿ ಇಡೀ ರಾಜಕೀಯವೇ ದಂಗಾಗಿದೆ. ಯಾಕಂದ್ರೆ ಈ ಫೋನ್ ಟ್ಯಾಪಿಂಗ್ ಹಿಂದೆ ಪೊಲೀಸ್ ಇಲಾಖೆಯ ಉನ್ನತಾಧಿಕಾರಿ ಸೇರಿದಂತೆ ದೊಡ್ಡವರ ಹೆಸರುಗಳೇ ಕೇಳಿ ಬಂದಿವೆ. ಅದು ಯಾರೇ ಮುಖ್ಯಮಂತ್ರಿಗಳಾಗಿರಲಿ, ಯಾವುದೇ ಅವಧಿಯಲ್ಲಿ ಯಾರೇ ಆಗಿರಲಿ, ಆ ಟೆಲಿಫೋನ್ ಕದ್ದಾಲಿಕೆ ಆಗಿರೋದು ಅದು ಬಹಳ ಅಪರಾಧ. ಇನ್ನು ಫೋನ್ ಟ್ಯಾಪಿಂಗ್ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರೋ ಬಿಎಸ್ವೈ ಸೂಕ್ತ ತನಿಖೆ ಮಾಡುವುದಾಗಿ ಹೇಳಿದ್ದಾರೆ. ಬಿಎಸ್ವೈ ಯಾವಾಗ ಫೋನ್ ಟ್ಯಾಪಿಂಗ್ ಬ್ರಹ್ಮಾಸ್ತ್ರದ ಬುಡಕ್ಕೆ ಕೈ ಹಾಕಿದ್ರೋ ಅದು ಎಚ್ಡಿಕೆಗೆ ಚಳಿ ಜ್ವರ ತರಿಸ್ತಿದೆ. ಯಾಕಂದ್ರೆ ಈ ಒಟ್ಟಾರೆ ಫೋನ್ ಟ್ಯಾಪಿಂಗ್ ಪ್ರಕರಣದ ಹಿಂದೆ ಕೇಳಿ ಬಂದಿರೋದೇ ಎಚ್ಡಿಕೆ ಹೆಸರು. ಒಂದ್ ವೇಳೆ ತನಿಖೆಯಲ್ಲಿ ಎಚ್ಡಿಕೆ ಕೈವಾಡ ಇರೋದು ಪಕ್ಕ ಆದ್ರೆ ಶಿಕ್ಷೆ ಎನ್ನುವುದು ಕಟ್ಟಿಟ್ಟ ಬುತ್ತಿ. ಏನಿವತ್ತು 1 ವರ್ಷದಿಂದಾನೇ ತಮ್ಮ ಮಾಧ್ಯಮ ಹೇಳಿತ್ತು ಈ ಥರ ಕದ್ದಾಲಿಕೆ ಅಂತೇಳಿ ಯಾರೂ ನಂಬಿರಲಿಲ್ಲ. ಸಾಧ್ಯ ಇಲ್ಲ, ಇದು ಶಾಸಕರದೆಲ್ಲ ಎಲ್ಲಿ ಕದಿಯೋಕ್ಕಾಗ್ತದೆ, ಕದ್ದಾಲಿಕೆ ಮಾಡೋಕ್ಕಾಗ್ತದೆ ಅಂತೇಳಿ. ಆದರೆ ತಾವು ಹೇಳಿದ್ದು ಇವತ್ತು ನಿಜ ಆಗಿದೆ. ಸರ್ಕಾರ ಉಳಿಸೋಕೆ ಕದ್ದಾಲಿಕೆ ಮಾಡಿದ್ರ ಇನ್ನು ಈ ಫೋನ್ ಟ್ಯಾಪಿಂಗ್ಗೆ ಕಾರಣ ಏನು ಅಂತ ಹುಡುಕ್ತಾ ಹೋದ್ರೆ ಒಂದೊಂದೇ ರಹಸ್ಯಗಳು ಹೊರಬೀಳ್ತಾ ಹೋಗುತ್ತವೆ. ಮಂಡ್ಯ ಲೋಕಸಭಾ ಚುನಾವಣಾ ಟೈಮಲ್ಲಿ ಸುಮಲತಾ ಏಕಾಏಕಿ ಅಖಾಡಕ್ಕೆ ಧುಮುಕಿದ್ದು ಎಚ್ಡಿಕೆಗೆ ಬಿಗ್ ಶಾಕ್ ನೀಡಿತ್ತು. ಇದ್ರ ಹಿಂದೆ ಯಾರು ಇದ್ದಾರೆ ಅನ್ನೋ ಅನುಮಾನದಿಂದ ಫೋನ್ ಕದ್ದಾಲಿಕೆಗೆ ಮುನ್ನುಡಿ ಹಾಕಲಾಯಿತು ಅನ್ನೋ ಮಾತಿದೆ. ಇದಾದ್ಮೇಲೆ ಕಾಂಗ್ರೆಸ್ನಲ್ಲಿ ಅತೃಪ್ತರು ರೊಚ್ಚಿಗೆದ್ದಿದ್ರಿಂದ ಸರ್ಕಾರ ಉರುಳೋ ಎಲ್ಲ ಆತಂಕವೂ ಎದುರಾಗಿತ್ತು. ಹಿಂಗಾಗಿ ಸರ್ಕಾರ ಉಳಿಸಿಕೊಳ್ಳೋದಕ್ಕೆ ಎಚ್ಡಿಕೆಗೆ ಫೋನ್ ಟ್ಯಾಪಿಂಗ್ ಅನಿವಾರ್ಯವಾಗಿತ್ತು ಅನ್ನೋ ಸುದ್ದಿ ಇದೆ. ಸರ್ಕಾರ ಉರುಳಿಸೋಕೆ ಯಾರ್ಯಾರು ಟ್ರೈ ಮಾಡ್ತಿದ್ದಾರೆ, ಯಾರ್ಯಾರ ಹಿಂದೆ ಯಾರ್ಯಾರಿದ್ದಾರೆ, ವಿರೋಧಿಗಳ ರಣತಂತ್ರ ಏನು ಅನ್ನೋದು ಗೊತ್ತಾಗಬೇಕು ಅಂದ್ರೆ ಫೋನ್ ಟ್ಯಾಪಿಂಗ್ ಅನಿವಾರ್ಯವಾಗಿತ್ತು ಅನ್ನೋ ಮಾತಿದೆ. ಆದ್ರೆ ತಮ್ಮ ಸರ್ಕಾರ ಉಳಿಬೇಕು ಅನ್ನೋ ಕಾರಣಕ್ಕೆ ಬೇರೆಯವರ ಫೋನ್ಗಳನ್ನ ಕದ್ದಾಲಿಕೆ ಮಾಡೋದು, ರಹಸ್ಯ ಸಂಭಾಷಣೆಗಳನ್ನ ರೆಕಾರ್ಡ್ ಮಾಡಿದ್ದು ನಿಜಕ್ಕೂ ಕಾನೂನಿನ ಪ್ರಕಾರ ತಪ್ಪಾಗುತ್ತೆ. ಹಿಂಗಾಗಿ ಫೋನ್ ಟ್ಯಾಪಿಂಗ್ ಬ್ರಹ್ಮಾಸ್ತ್ರ ಎಚ್ಡಿಕೆಗೆ ಕಂಟಕವಾಗುವ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇವೆ. ಬಿಎಸ್ವೈ ಅವರನ್ನ ರಾಜಕೀಯವಾಗಿ ಮುಗಿಸೋಕೆ ಎಂತೆಂತಹ ರಣತಂತ್ರಗಳು ನಡೆದಿದ್ವು ಗೊತ್ತಾ? ಆ ಎಲ್ಲ ರಣತಂತ್ರಗಳು ಈಗ ಉಲ್ಟಾಗ್ತಿರೋದ್ಯಾಕೆ? ಎಚ್ಡಿಕೆಗೆ ಕಾದಿರುವ ಆ ಬಿಗ್ ಶಾಕ್ ಏನು ಅನ್ನುವ ಇಂಟ್ರೆಸ್ಟಿಂಗ್ ಸ್ಟೋರಿ ಆಫ್ಟರ್ ಎ ಶಾರ್ಟ್ ಬ್ರೇಕ್. ಕಳ್ಳಕಿವಿ ಪಾರ್ಟ್ 1, 2, 3, 4 ನ್ಯೂಸ್ 18 ಮಹಾಸ್ಫೋಟಕ ಸುದ್ದಿ. ನೀವು ನೋಡ್ತಾ ಇದ್ದೀರಾ ಮಹಾಸ್ಫೋಟಕ ಸುದ್ದಿ. ಸ್ಟುಡಿಯೋದಲ್ಲಿನ ದೊಡ್ಡವರ ಹೆಸರು ಕೇಳಿದ್ರೆ ನೀವು ಕೂಡ ಬೆಚ್ಚಿ ಬೀಳ್ತೀರಾ. ಪಾರ್ಟ್ 1 कमिश्नर ऑडियो नामे ब्रेक मारी. उसको पॉजिटिव करना ही अपना हाथ लेना ही है, बिकॉज सब कुछ उनके हाथ में जा रहा है. सर फिजिकली उन्होंने संभव दिखाया, कमिश्नर ऑफ पुलिस बनाऊंगा इनको. पार्ट 2 ಕದ್ದಾಲಿಕೆ ಹಿಂದೆ ಐಪಿಎಸ್ ನಾವೇ ಬ್ರೇಕ್ ಮಾಡಿದ್ದು. ಭಾಸ್ಕರ್ ಅವರ ರಿಯಾಕ್ಷನ್, ನನ್ನ ಫೋನ್ ಕದ್ದಾಲಿಕೆಯಾಗಿದೆ. ಪಾರ್ಟ್ 3 ರಾಜಕಾರಣಿಗಳ ಫೋನ್ ಟ್ಯಾಪ್ ನಾವೇ ಬ್ರೇಕ್ ಮಾಡಿದ್ದು. ಪಾರ್ಟ್ 4 ಸರ್ಕಾರವನ್ನ ಎಚ್ಚರಿಸಿದ್ದು ನಾವೇ ಬ್ರೇಕ್ ಮಾಡಿದ್ದು. ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ, ಈ ಕಡೆ ಇನ್ಕ್ಲೂಡಿಂಗ್ ಬಿಎಸ್ ಯಡಿಯೂರಪ್ಪನವರು, ಅವರು ಎಲ್ಲರ ಫೋನ್ ಟ್ಯಾಪ್ ಆಗಿ ಯಶ್ ಮತ್ತು ದರ್ಶನ್ ರವರ ಪರ್ಸನಲ್ ನಂಬರ್ಗಳನ್ನ ಟ್ಯಾಪ್ ಮಾಡಲಾಗಿತ್ತು ಅಂತ ಹೇಳಲಾಗ್ತದೆ. ನ್ಯೂಸ್ 18 ಬ್ರೇಕ್ ಮಾಡುತ್ತೆ, ಬೇರೆಯವರು ಫಾಲೋ ಮಾಡ್ತಾರೆ. ಪಕ್ಕ ಸುದ್ದಿ ಅಂದ್ರೆ ನ್ಯೂಸ್ 18 ಕನ್ನಡ. ತಾವೇ ತೋಡಿದ ಖೆಡ್ಡಾಗೆ ಬಿದ್ರ ಎಚ್ಡಿಕೆ. ಬಿಎಸ್ವೈಗೆ ಗುನ್ನ ಇಡೋದಿಕ್ಕೆ ಹೋಗಿ ತಾವೇ ಮಣ್ಣು ಮುಕ್ಕಿದ್ರ ಕುಮಾರಸ್ವಾಮಿ. ಹೇಗಿದೆ ಗೊತ್ತಾ ಯಡಿಯೂರಪ್ಪ ಹೆಣಿದಿರೋ ರಣವ್ಯೂಹ? ಎಲ್ಲಿದೆ ನೋಡಿ ಆ ರೋಚಕ ಸ್ಟೋರಿ.
ಬಿಎಸ್ವೈ ಈಗ ಸಿಎಂ ಆಗಿದ್ದಾರೆ. ಕರ್ನಾಟಕದ ಆಡಳಿತ ಚುಕ್ಕಾಣಿ ಹಿಡಿದಿದ್ದಾರೆ. ಆದ್ರೆ ಬಿಎಸ್ವೈ ಅಧಿಕಾರದ ಗದ್ದುಗೆ ಏರುವುದಕ್ಕೂ ಮುನ್ನ ಇಡೀ ರಾಜ್ಯದ ರಿಮೋಟು ಎಚ್ಡಿಕೆ ಕೈನಲ್ಲಿತ್ತು. ಯಾಕಂದ್ರೆ ಈ ಹಿಂದೆ ಸಿಎಂ ಆಗಿದ್ದೇ ಎಚ್ಡಿಕೆ ಅಲ್ವಾ. ಬಿಎಸ್ವೈ ಸಿಎಂ ಆಗಬಾರದು ಅನ್ನೋ ಕಾರಣಕ್ಕೆ ಬದ್ಧ ವೈರಿಗಳಂತಿದ್ದ ಜೆಡಿಎಸ್ ಮತ್ತು ಕಾಂಗ್ರೆಸ್ ಒಂದಾಗಿದ್ವು. ಇಷ್ಟೇ ಅಲ್ಲ, ಆಪರೇಷನ್ ಕಮಲದ ಹಲವು ರಹಸ್ಯಗಳನ್ನ ಸ್ಫೋಟ ಮಾಡಿ ರಾಷ್ಟ್ರ ಮಟ್ಟದಲ್ಲಿ ಬಿಎಸ್ವೈ ವರ್ಚಸ್ಸನ್ನೇ ಕುಗ್ಗಿಸುವ ಪ್ರಯತ್ನ ಮಾಡಲಾಯಿತು. ಆದ್ರೆ ಎಲ್ಲವನ್ನು ತಾಳ್ಮೆಯಿಂದ ನೋಡುತ್ತಿದ್ದ ಬಿಎಸ್ವೈಗೆ ಈಗ ಸೇಡು ತೀರಿಸಿಕೊಳ್ಳೋ ಟೈಮ್ ಬಂದಿದೆ. ಯಾರು ಬಿಎಸ್ವೈ ರಾಜಕೀಯ ಬದುಕನ್ನೇ ಮುಗಿಸಬೇಕು ಅಂದ್ಕೊಂಡಿದ್ರೋ ಅವರನ್ನೇ ಕೆಡ್ಡಾಗೆ ಕೆಡವಿ ಮಣ್ಣು ಮುಕ್ಕಿಸುವ ಟೈಮ್ ಬಂದಿದೆ. ರಾಮಕೃಷ್ಣ ಹೆಗಡೆ ಕಾಲದಲ್ಲೂ ಫೋನ್ ಟ್ಯಾಪಿಂಗ್, ಕುಮಾರಸ್ವಾಮಿ ಕಾಲದಲ್ಲೂ ಫೋನ್ ಕದ್ದಾಲಿಕೆ, ಇನ್ನು ರಾಮಕೃಷ್ಣ ಹೆಗಡೆ ಕಾಲದಲ್ಲೂ ಫೋನ್ ಟ್ಯಾಪಿಂಗ್ ಪ್ರಕರಣ ಅತಿ ದೊಡ್ಡ ಸುನಾಮಿ ಸೃಷ್ಟಿಸಿತ್ತು. ಹೆಗಡೆ ಅವರ ರಾಜಕೀಯ ಬದುಕಲ್ಲಿ ಕಪ್ಪು ಚುಕ್ಕೆಯಾಗಿ ಕಾಡಿತ್ತು. ಈಗಲೂ ಅಂಥದ್ದೇ ಪ್ರಕರಣ ಎಚ್ಡಿಕೆ ಕಾಲದಲ್ಲಿ ನಡೆದಿದೆ ಅಂತ ಹೇಳಲಾಗ್ತಿದೆ. 185 ಫೋನ್ ನಂಬರ್ಗಳನ್ನು ಕದ್ದಾಲಿಕೆ ಮಾಡಲಾಗಿದ್ದು 6,000ಕ್ಕೂ ಹೆಚ್ಚು ಫೋನ್ ಸಂಭಾಷಣೆಗಳು ಕದ್ದಾಲಿಕೆ ಆಗಿವೆ ಅನ್ನೋ ಮಾತಿದೆ. 34 GB ಡೇಟಾ ಆ ಒಂದು ಪೆನ್ ಡ್ರೈವ್ ನಲ್ಲಿ ಇದೆ ಅನ್ನೋ ಸುದ್ದಿ ಇದೆ. ಆ ಪೆನ್ ಡ್ರೈವ್ ಹಿಂದೆ ಈಗ ಬಿಎಸ್ವೈ ಟೀಮ್ ಬಿದ್ದಿದೆ. ತನಿಖಾಧಿಕಾರಿಗಳು ಫೋನ್ ಟ್ಯಾಪಿಂಗ್ ರಹಸ್ಯದ ಬೆನ್ನತ್ತಿದ್ದಾರೆ. ಒಂದ್ ವೇಳೆ ತನಿಖೆಯಲ್ಲಿ ಎಚ್ಡಿಕೆ ಇರೋದು ದೃಢವಾದ್ರೆ ಕಂಟಕ ತಪ್ಪಿದ್ದಲ್ಲ. ರಾಮಕೃಷ್ಣ ಹೆಗಡೆ ಮೇಲೆ ಫೋನ್ ಕದ್ದಾಲಿಕೆ ಆರೋಪ ಕೇಳಿಬಂದಿತ್ತು. 2007ರಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರವೂ ಕೂಡ ಎನ್ಡಿಎ ನಾಯಕರ ಫೋನ್ ಕದ್ದಾಲಿಸುತ್ತಿತ್ತು ಅಂತ ಬಿಜೆಪಿ ಆರೋಪಿಸಿತ್ತು. ಈಗ ಅಂತದ್ದೇ ಫೋನ್ ಟ್ಯಾಪಿಂಗ್ ಉರುಳು ಎಚ್ಡಿಕೆಗೆ ಸುತ್ತಕೊಂಡಿದೆ. ಒಂದು ವೇಳೆ ತನಿಖೆಯಲ್ಲಿ ಎಚ್ಡಿಕೆ ಹಸ್ತಕ್ಷೇಪ ಏನಾದರೂ ಸಾಬೀತಾದ್ರೆ ಕಂಟಕ ತಪ್ಪಿದ್ದಲ್ಲ ಅಂತ ಹೇಳ್ತಾ ಈ ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.